ಎಸ್, ಹಿಂದುತ್ವದ ಹಿಂದೆ ಇವತ್ತಿನ ಬಿಗ್ ಡಿಬೇಟ್. ನಮ್ಮ ಜೊತೆಗೆ ಆಲ್ರೆಡಿ ಈಗ ಸಂತೋಷ್ ಭಾರತಿ ಜಿ ಸ್ವಾಮೀಜಿ ಜಾಯ್ನ್ ಆಗಿದ್ದಾರೆ, ಆಧ್ಯಾತ್ಮಿಕ ಚಿಂತಕರು. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲಿಗೆ ನಾನು ಚಂದ್ರಶೇಖರ್ ಪಾಟೀಲ್ ಅವರಿಂದ ಆರಂಭಿಸ್ತೀನಿ. ಎರಡು ವಿಚಾರಗಳ ಬಗ್ಗೆ. ಒಂದು, ದೇ ಜವರೇಗೌಡರು ಹೇಳಿರುವಂಥ ವಿಚಾರ, ಪುರೋಹಿತಶಾಹಿ ವ್ಯವಸ್ಥೆ ವಿರುದ್ಧ ಅವರು ಕಿಡಿಕಾರಿರುವಂಥದ್ದು. ಇನ್ನೊಂದು, ಹಿಂದೂ ಅನ್ನುವಂಥ ಪದ ನಮ್ಮ ಯಾವುದೇ ಧರ್ಮಗ್ರಂಥಗಳಲ್ಲಿ ಅಥವಾ ವೇದ, ಪುರಾಣ, ಉಪನಿಷತ್ತುಗಳಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಇದು ಅನಾದಿ ಕಾಲದಲ್ಲೂ ಚರ್ಚೆಯ ವಿಷಯವಾಗಿತ್ತು. ಆದರೆ ಹಿಂದೂ ವಿಚಾರದಲ್ಲಿ ಇದೆಯಲ್ಲ, ಅದು ದೊಡ್ಡ ಚರ್ಚೆ ಗ್ರಾಸ ಆಗಿರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಪುರೋಹಿತಶಾಹಿ ವಿಚಾರ ಕೇವಲ ಈ ಭಾಗದಲ್ಲಿ ಮಾತ್ರವಲ್ಲ, ನಾರ್ತ್ ಇಂಡಿಯಾದಿಂದಲೂ ಕೂಡ ಈಗಲೂ ಅಲ್ಲಿ ಉತ್ತರ ಪ್ರದೇಶದಲ್ಲೆಲ್ಲ ಬಹಳ ದೊಡ್ಡ ಮನುಸ್ಮೃತಿಯನ್ನು ಸುಟ್ಟು ಈ ಹಿಂದೆ ಕೂಡ ನಡೆದಿರುವಂಥದ್ದು. ಇದನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತೀರಿ ನೀವು? ನಾವು ಸಮರ್ಥಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಓಕೆ, ಮೊದಲನೇದು ನಮ್ಮ ಇಬ್ಬರು ಹಿರಿಯ ಸಾಹಿತಿಗಳು, ದಿ ಜವರೇಗೌಡರು ಮತ್ತು ವೀರಪ್ಪ ಮೊಯ್ಲಿ ಅವರು ಹಿರಿಯ ಸಾಹಿತಿಗಳು. ಅವರ ಸಾಹಿತ್ಯದ ಗುಣಾವಗುಣಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಆದರೆ ವಯಸ್ಸು ಭಾಳ ಆಗಿದೆ ಮತ್ತು ಭಾಳ ಬರೆದಾರವರು, ಹೀಗಾಗಿ ಹಿರಿಯ ಸಾಹಿತಿಗಳು. ಈ ಎರಡು ವಿಷಯ ಏನದಾವಲ್ಲ ಜಯಪ್ರಕಾಶ್, ನೀವು ಹೇಳಿದಂಗೆ ಭಾಳ ಸೂಕ್ಷ್ಮ ವಿಚಾರಗಳು. ಮತ್ತು ಈ ಸೂಕ್ಷ್ಮ ವಿಚಾರಗಳ ಬಗ್ಗೆ ಉಡಾಫಿಯಿಂದ ಮಾತಾಡಲಿಕ್ಕೆ ಆಗೋದಿಲ್ಲ. ಭಾಳ ಗಂಭೀರವಾಗಿಯೇ ನಾವು ಚರ್ಚೆಯನ್ನು ಮಾಡೋಕ್ಕಾಗತ್ತೆ. ಆ ದೃಷ್ಟಿಯಿಂದ ಇವತ್ತಿನ ಮಾಧ್ಯಮ ಲೋಕವನ್ನು ನಾನು ಅಭಿನಂದಿಸಬೇಕು. ಅನೇಕ ಸ್ವಲ್ಪ ಅರೆಕೊರೆಗಳು ಇದ್ದರೂ ಸಹಿತ ಮುಖಾಮುಖಿಯಾಗಿ ವಿಚಾರ ಮಂಥನಕ್ಕೆ ನೀವು ಹಾದಿ ಮಾಡಿಕೊಡ್ತೀರಲ್ಲ, ಇದು ಭಾಳ ಮುಖ್ಯ. ಈಗ ದೇ ಜವರೇಗೌಡರು ಹೇಳಿದ್ದು ಪೌರೋಹಿತಶಾಹಿ, ಅವು ಎರಡು ಬೇರೆ ಬೇರೆ. ಅವು ಪೌರೋಹಿತಶಾಹಿ ಬೇರೆ ಬೇರೆ. ಅದು ಭಾಳ ಹಳೆ ಚರ್ಚೆ. ಪುರೋಹಿತಶಾಹಿ ಹಳೆ ಚರ್ಚೆ, ಪೌರೋಹಿತ್ಯಕ್ಕೆ ತುಂಬ ವರ್ಷ ಆಗಿಲ್ಲ ಅಂತ ಅನ್ಸುತ್ತೆ ನನಗೆ. ಸ್ವಲ್ಪ ಮಾಡರ್ನ್ ಟಚ್ ಇದೆ ಅದಕ್ಕೆ. ಪೌರೋಹಿತ್ಯ ಅಂತಂದರೆ ಅದೊಂದು ಉಪಜೀವನದ ಮಾರ್ಗ. ಹೌದು, ಅದು ಯಾವಾಗಿನಿಂದನೂ ಐತೆ. ಹೌದು, ಪುರಾತನ ಉಪಜೀವನದ ಮಾರ್ಗ. ಹೌದು. ಪುರೋಹಿತ ಶಾಹಿ, ಈ ಶಾಹಿ ಅನ್ನೋ ಪ್ರತ್ಯಯ ಬಂದಾಗ ಅದೊಂದು ಪಿಡುಗು ಅಂತ ಆಗತ್ತೆ. ಓಕೆ, ಪುರೋಹಿತ ಶಾಹಿ, ಆ ಶಾಹಿ, ಈ ಶಾಹಿ ಅಂತ ಈ ಶಾಹಿ ಅನ್ನೋ ಪ್ರತ್ಯಯ ಐತಲ್ಲ, ಅದು ಸ್ವಲ್ಪ ಅನಿಷ್ಟದ ಸಂಕೇತ ಅನ್ನೋ ರೀತಿಯೊಳಗನೆ ನಾವು ಬಳಸ್ಕೊಂತ ಬಂದೇವೆ. ಇದು ಹಳೆಯ ವಿಚಾರನೆ. ಹಿಂದುತ್ವದ ಬಗ್ಗೆ ಸಹಿತ ನೀವು ಹೇಳಿದಂಗೆ ಇತ್ತೀಚೆಗೆ ಅದರ ಬಗ್ಗೆ ಭಾಳ ಗಂಭೀರ ಚರ್ಚೆ ನಡೆದಿರೋದು ನಿಜ. ಯಾವಾಗ ಒಂದು ರಾಷ್ಟ್ರೀಯ ಪಕ್ಷ ತನ್ನ ಕಾರ್ಯಸೂಚಿಯ ಒಂದು ಭಾಗವಾಗಿ ಅಜೆಂಡಾ, ಅದು ಹಿಡನ್ನೋ ಸಡನ್ನೋ ಗೊತ್ತಿಲ್ಲ, ಆ ಹಿಡನ್ ಅಜೆಂಡಾದ ಒಂದು ಅಂಗವಾಗಿ ಒಂದು ಅಂಗವಾಗಿ ಹಿಂದುತ್ವ ಅನ್ನೋ ಪರಿಕಲ್ಪನೆಯನ್ನು ಯಾವಾಗ ಪ್ರೊಜೆಕ್ಟ್ ಮಾಡ್ತಾ ಬಂತು, ಅದರ ಬಗ್ಗೆ ಅನೇಕ ಚರ್ಚೆಗಳಾಗ್ತಾ ಇದ್ದಾವೆ. ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾಗಲಿ, ದಿ ಜವರೇಗೌಡರು ಹೇಳಿದ್ದಾಗಲಿ ಹೊಸ ವಿಚಾರಗಳಂತೂ ಅಲ್ಲ. ಅವರೇ ಮೊಟ್ಟ ಮೊದಲು ಹೇಳಿದವರು ಅಲ್ಲ. ಆದರೆ ಇವತ್ತಿನ ಸಂದರ್ಭದೊಳಗೆ ಅವರು ಸಕಾಲಿಕ ಅನ್ಬೋದು ಅಂತ ಒಂದು ಮಾತನ್ನು ಆ ವೇದಿಕೆ ಮೇಲಿಂದ ಹೇಳ. ಓಕೆ, ಸರಿ. ಹಾಗಿದ್ರೆ ದ್ವಾರಕನಾಥ್ ಅವರೇ, ಈಗ ಚಂಪಾ ಅವರು ಹೇಳಿದರು ಅದೊಂದು ಉಪಜೀವನ ಕ್ರಮ ಅಂತ. ನಮ್ಮಲ್ಲಿ ಜಾತಿ ವ್ಯವಸ್ಥೆ ಮೊದಲಿಂದಲೂ ಇದ್ದದ್ದು, ಈಗಲೂ ಇದೆ, ಇಲ್ಲ ಅಂತಲ್ಲ. ಒಂದೊಂದು ಜಾತಿಗೂ ಒಂದೊಂದು ವೃತ್ತಿ ಅನ್ನೋದು ಕೂಡ ಇತ್ತು. ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಪೌರೋಹಿತ್ಯದ ವಿಚಾರಕ್ಕೆ ಬರುವಾಗ ಅದೊಂದು ಉಪಜೀವನ ಒಂದು ವರ್ಗ ಮಾಡ್ತಾ ಇದ್ದಂಥದ್ದು. ಅದೇ ರೀತಿ ಒಂದು ವರ್ಗ ಚಪ್ಪಲಿ ಹೊಲಿಯೋ ಕೆಲಸವನ್ನು ಮಾಡಿತ್ತು, ಅಥವಾ ಶೇವಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಅದನ್ನು ಮಾಡುವಾಗ ಅದು ಮಾಡಬಾರ್ದು, ಅದು ಮಾತ್ರ ಅವರು ಅದನ್ನೇ ಮಾಡಬೇಕಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಪೌರೋಹಿತ್ಯದ ವಿಚಾರಕ್ಕೆ ಬರುವಾಗ ಅದು ಯಾಕೆ ಆ ಸ್ಟ್ಯಾಂಡ್ ಬರೋದಿಲ್ಲ ಯಾರಿಗೂ ಕೂಡ? ಯಾಕೆ ಅವರು ಮಾಡಬಾರ್ದು? ತಪ್ಪೇನು? ಇಲ್ಲ, ಇದು ಬಹಳ ಒಳ್ಳೆ ಪ್ರಶ್ನೆ. ಇದು ಆ ವರ್ಗಗಳ ಮೇಲಿನ ಮೇಲು ಕೀಳಿನ ವಿಷಯಕ್ಕೆ ಸಂಬಂಧಿಸಿದ್ದು. ಈಗ ಬೇರೆ ನೀವು ಹೇಳ್ದಂಗೆ ಒಂದು ಕಟಿಂಗ್ ಶೇವಿಂಗ್ ಮಾಡೋದು, ಬಟ್ಟೆ ಒಗೆಯೋದು, ಅಥವಾ ಬಟ್ಟೆ ನೇಯೋದು, ಚಪ್ಪಲಿ ಹೊಲಿಯೋದು, ಇವೆಲ್ಲವೂ ಕೂಡ ಕುಲಕಸುಬುಗಳಾಗಿ ಬಹಳ ತಳಮಟ್ಟದಲ್ಲಿ ನೋಡುವಂತಹ ಕಸುಬುಗಳಾಗಿದ್ದಾವೆ. ಆದ್ರೆ ಪೌರೋಹಿತ್ಯವನ್ನ ಹಂಗ್ ನೋಡಲ್ಲ, ಅದನ್ನ ಬಹಳ ಮೇಲ್ಮಟ್ಟದಲ್ಲಿ ನೋಡುವಂತಹ ಒಂದು ಕಸುಬಾಗಿದೆ. ಅಲ್ಲೂ ಕೂಡ ಕ್ಲಾಸ್ ಅನ್ನೋದಿದೆ. ಅದರಿಂದಾಗಿ ಆ ಪೌರೋಹಿತ್ಯ ಇನ್ಯಾರಿಗೂ ದಕ್ಕಲಿಲ್ಲ. ಅದು ಈಗ ಚಪ್ಪಲಿ ಹೊಲಿಯೋ ವೃತ್ತಿನ ಇವತ್ತು ಬೇರೆಯವರು ಕೂಡ ಮಾಡಬಹುದೇನೋ ಗೊತ್ತಿಲ್ಲ.
ಅದೇ ರೀತಿ ಇದನ್ನ ಕಂಬಳಿ ನೇಯೋದನ್ನು ಕೂಡ ಬೇರೆಯವರು ಮಾಡಬಹುದು ಅಂತ ಕಾಣುತ್ತೆ. ಆದ್ರೆ ಪೌರೋಹಿತ್ಯವನ್ನ ಬೇರೆಯವರು ಮಾಡೋದು ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ಆ ಭಾಷೆನೇ ನಮ್ಗೆ ಗೊತ್ತಿಲ್ದಿರುವಂತ ಭಾಷೆ, ನಮ್ಗೆ ಯಾರಿಗೂ ಕೂಡ ಕಲಿಸಿದಂತ ಭಾಷೆ. ಆಮೇಲೆ ನಮ್ಗೆಲ್ರಿಗೂ ಕೂಡ ಅದನ್ನ ದೂರದಲ್ಲೇ ಇಟ್ಟು ತೋರಿಸಿದ್ದು, ಇದು ವೇದಗಳು, ಇದು ಉಪನಿಷತ್ತುಗಳು, ಇದು ಪುರಾಣಗಳು ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಕರ್ಮ ಸಿದ್ಧಾಂತಗಳನ್ನೆಲ್ಲ ಬೆರೆಸಿ ನಮ್ಗೆ ಹೇಳ್ತಾ ಬಂದಿದ್ದಂಥದ್ದು. ಹಾಗಾಗಿ ಅಬ್ರಾಹ್ಮಣರಾದಂಥವ್ರು, ಅವೈದಿಕರಾದಂಥವ್ರು ಆ ಪುರೋಹಿತ ಶಾಹಿಕೆ ವೃತ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯವಿರಲಿಲ್ಲ. ನನಗೆ ಪರ್ಟಿಕ್ಯುಲರ್ ಆಗಿ ಜವರೇಗೌಡರೇ ಮಾತನ್ನ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಜವರೇಗೌಡರು ಒಂದು ಸ್ವಲ್ಪ ರಾಮಕೃಷ್ಣ ಮತ್ತು ವಿವೇಕಾನಂದರನ್ನ, ಅವರು ಕುವೆಂಪು ಫಾಲೋವರ್ ಆಗಿರೋ ಕಾರಣಕ್ಕೋಸ್ಕರ ರಾಮಕೃಷ್ಣ ಮತ್ತು ವಿವೇಕಾನಂದರನ್ನ ಹೆಚ್ಚು ಓದ್ಕೊಂಡಂಥವ್ರು. ಇಲ್ಲಿ ಒಂದು ವಿವೇಕಾನಂದರ ಒಂದು ಮಾತಿದೆ ಪೌರೋಹಿತ್ಯದ ಬಗ್ಗೆ. ಬಹುಶಃ ಆ ಮಾತನ್ನ ಅವರು ಅನೇಕ ಕಡೆ ಕೋಟ್ ಮಾಡಿರ್ತಾರೆ. ಇದನ್ನು ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದರಲ್ಲೇ ಇದೆ. ಅವರು ಪೌರೋಹಿತ್ಯದ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಮನುಷ್ಯರಾಗಿ ಪುರೋಹಿತರನ್ನು ಒದ್ದೋಡಿಸಿ, ಯಾಕಂದರೆ ಅವರು ಎಲ್ಲಾ ಪ್ರಗತಿಗೂ ವಿರೋಧವಾಗಿದ್ದಾರೆ. ಅವರೆಂದೂ ಬದಲಾಗುವುದಿಲ್ಲ. ಅವರ ಹೃದಯ ಎಂದೂ ವಿಶಾಲವಾಗುವುದಿಲ್ಲ. ಅವರು ಶತಶತಮಾನಗಳ ಮೂಢನಂಬಿಕೆ ದಬ್ಬಾಳಿಕೆಯ ಸಂತಾನ. ಮೊದಲು ಪುರೋಹಿತ ಶಾಹಿಯನ್ನು ಮೂಲೋತ್ಪಾಟನೆ ಮಾಡಿ ಬನ್ನಿ ಮನುಷ್ಯರಾಗಿ ಸ್ವಾಮಿ ವಿವೇಕಾನಂದ ಕರೆ ನೀಡ್ತಾರೆ. ಕರೆಯ ಆಧಾರದ ಮೇಲೆ ಅವರು ಪೌರೋಹಿತ್ಯವನ್ನ ಅವರು ವಿರೋಧಿಸಿರೋದು ಅಂತ ನನಗೆ ಸರಿ, ನಾನು ಅದನ್ನು ಒಪ್ಕೋತೀನಿ. ಆದ್ರೆ ಆ ವಿವೇಕಾನಂದರ ಹೇಳಿಕೆಯಾಗಿ ಎಷ್ಟು ವರ್ಷಗಳಾಯಿತು? ಒಂದು ನಂಬರ್ 1. ನಂಬರ್ 2, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ನೀಡಿದ ಹೇಳಿಕೆಗೂ ಈ ಸಂದರ್ಭದಲ್ಲಿ ನೀಡಿದ ಹೇಳಿಕೆಗೂ ಒಂದೇ ಕ್ಷಣದಲ್ಲಿ ಏನು ಬದಲಾಗೋದಿಲ್ಲ. ಈಗ ಮೀಸಲಾತಿ ವಿಚಾರ ಬೇಕು ಬೇಡ ಅನ್ನುವಂಥ ವಿಚಾರ ಬದಲಾಗೋದಿಲ್ಲ, ಇನ್ನೂ ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಅದನ್ನೇ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡು ವಿವೇಕಾನಂದರ ಹೇಳಿಕೆಗಳು ಅಥವಾ ಇನ್ನೊಂದು ಹೇಳಿಕೆಗಳು ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆಯಾ ಭಾರತದಲ್ಲಿ? ಖಂಡಿತ ಅದೇ ಪರಿಸ್ಥಿತಿ ಅಲ್ಲ, ಇನ್ನೂ ಕ್ರೂರವಾಗಿದೆ. ಅದು ಬೇರೆ ಬೇರೆಯ ಇದರ ಫೇಸಸ್ ಅಂತ ತಗೊಂಡಿದೆ. ಬಹುಶಃ ಚಂಪಾ ಅವರು ಬಹಳ ಚೆನ್ನಾಗಿ ಹೇಳ್ಬೋದು ಇದನ್ನ ಅಂದ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಈಗ ಮಾಧ್ಯಮವೂ ಕೂಡ ಒಂದು ಪುರೋಹಿತ ಶಾಹಿಯ ಒಂದು ಇದರಾಗೆ ಬಹಳ ಜನ ನೋಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವು ಆ ಮಾಧ್ಯಮದ ಇವುಗಳನ್ನೆಲ್ಲ ನೋಡ್ಕೊಂಡ್ ಬಂದಾಗ ಮಾಧ್ಯಮದಲ್ಲಿ ಯಾವ ಜನ ಆಕ್ರಮಿಸ್ಕೊಂಡಿದ್ದಾರೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ. ಉಡುಪಿಯಲ್ಲಿ ಪರ್ಯಾಯ ಆದ್ರೆ ಒಂದು 10,000 ಜನ ಸೇರ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಮಾಧ್ಯಮಗಳು ತೋರಿಸ್ತವೆ. ಅದೇ ಸಿದ್ದಪ್ಪಾಜಿ ಜಾತ್ರೆ ಆದ್ರೇನೋ ಅಥವಾ ಕೂಡಲ ಸಂಗಮದಲ್ಲಿ ಏನೋ ಒಂದು ದೊಡ್ಡ ಮಹತ್ವವಾದಂತ ಕೆಲಸ ಆಗಿದ್ದು ಅಂತ ಹೇಳಿದ್ರೆ ಬಹುಶಃ 10 ನಿಮಿಷ ಕೂಡ ತೋರಿಸಲ್ಲ. ಅಲ್ಲಿ 10 ಲಕ್ಷ ಜನ ಸೇರಿರ್ತಾರೆ. ಅಲ್ಲ, ನಾನು ಯಾಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಟ್ಸ್ ಅ ಫ್ಯಾಕ್ಟ್. ಆ ಕಾರಣಕ್ಕೋಸ್ಕರ ಕರೆಕ್ಟ್ ಮಾಡಿ ಬಹಳ ಅದ್ಭುತವಾಗಿ ಹೇಳಿದ್ರಿ. ಈ ಮಾತನ್ನು ನಾನು ಕೂಡ ಒಪ್ಕೋತೇನೆ. ಆದ್ರೆ ಓರ್ವ ಮಾಧ್ಯಮ ವ್ಯಕ್ತಿಯಾಗಿ ನಮ್ಗೆ ಹೇಗಿರುತ್ತೆ ಅಂತಂದ್ರೆ, ಒಂದು ವಿಚಾರದಲ್ಲಿ ಓಕೆ, ನಾವು ಕೂಡ ಓದಿದ್ದು ತಿಳಿದದ್ದು ಮತ್ತೊಂದು ಅದರ ಬಗೆಗೆ ಹೆಚ್ಚೆಚ್ಚು ಬಂದಿರೋ ಕಾರಣದಾಗಿ ಬಹುಶಃ ಅದು ವೆರಿ ಪವರ್ಫುಲ್ ಏನೋ ಆ ರೀತಿ ಇರ್ಬೋದೇನೋ. ಆದರೆ ಒಂದಂತೂ ಸ್ಪಷ್ಟ, ಈಗ ಅತ್ತ ಕಡೆ ಕೂಡ ವಾಲ್ತಾ ಇದೆ. ಪ್ರತಿಯೊಂದನ್ನು ಕೂಡ ಯಾಕೆ ಇರಬಾರ್ದು ಅನ್ನೋಂಥ ಚಿಂತನೆಗಳು ಕೂಡ ಬರ್ತಾ ಇದೆ. ಅದರಲ್ಲಿ 2 ಮಾತಿಲ್ಲ. ಓಕೆ, ನಾನು ನಿಮ್ಮ ಹತ್ರ ಡಿಬೇಟ್ ಮುಂದುವರಿಸ್ತೀನಿ. ನನ್ನ ಹತ್ರ ನನಗೆ ಭಾಳಷ್ಟು ಇಂಪಾರ್ಟೆಂಟ್ ಕೆಲವು ಕ್ವಶನ್ ನಿಮ್ಮ ಹತ್ರ ಕೇಳಬೇಕಾಗಿದೆ. ಒಂದು ಹಿಂದೂ ಧರ್ಮದ ಬಗ್ಗೆ ಕೂಡ ಕೇಳಬೇಕಾಗಿದೆ. ಸಂತೋಷ್ ಭಾರತಿ ಗುರೂಜಿಯವರು ಇದ್ದಾರೆ, ಭಾರತಿ ಶ್ರೀಗಳು. ಪೌರೋಹಿತ್ಯದ ಬಗ್ಗೆ ಇವರಿಬ್ಬರು ಹಿರಿಯರು ಹೇಳಿದಂಥ ಮಾತುಗಳು ಯಾಕೆ ಅವರ ಸೊತ್ತಾಗಿಯೇ ಉಳಿದಿದೆಯಾ? ಈಗ ಪೌರೋಹಿತ ಶಾಹಿ ಅವರು ಬಿಟ್ಟರೆ ಬೇರೆ ಯಾರು ಮಾಡಿಲ್ಲ. ನನ್ನ ಪ್ರಶ್ನೆ ಮತ್ತೂ ಉದ್ಭವ ಆಗೋದು ನನಗೆ ಬೇರೆ ಬೇರೆ ಕುಲ ಕಸುಬುಗಳ ವಿಚಾರದಲ್ಲಿ. ನಂಬರ್ 1, ಇನ್ನೊಂದು ಪೌರೋಹಿತ್ಯ ಮಾಡಿದ್ರಲ್ಲಿ ತಪ್ಪೇನು ಅನ್ನುವಂಥದ್ದು, ಅವರು ಅದಕ್ಕೆ ಬಾಕಿದ್ದವರಿಗೆ ಎಟಕೋದಕ್ಕೆ ಬಿಡಲಿಲ್ಲ ಅನ್ನುವಂಥದ್ದು. ಇಲ್ಲಿ ನನಗೆ ಉದ್ಭವ ಆಗುವಂಥ ಪ್ರಶ್ನೆ, ಈ ಪ್ರಶ್ನೆ ನಿಮಗೂ ಕೇಳ್ತೇನೆ. ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಕೃಷ್ಣನ ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ಅಷ್ಟಮಠಗಳಿದೆ. ಕೃಷ್ಣ ಯಾರು? ಕೃಷ್ಣ ಓರ್ವ ಗೊಲ್ಲ, ಕೃಷ್ಣ ಓರ್ವ ಯಾದವ. ಓಕೆ, ರಾಮನಿಗಾಗಿ ಇಲ್ಲಿ ಇಡೀ ಹಿಂದೂ ಸಮುದಾಯವೇ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳ್ತಾ ಇದ್ರು. ರಾಮ ಯಾರು? ರಾಮ ಓರ್ವ ಕ್ಷತ್ರಿಯ. ಕೃಷ್ಣನೂ ಬ್ರಾಹ್ಮಣ ಅಲ್ಲ, ರಾಮನೂ ಬ್ರಾಹ್ಮಣ ಅಲ್ಲ. ಹಾಗಿದ್ರೆ ಯಾಕೆ ಉಳಿದವರು ಆ ರೀತಿ ತಿಳ್ಕೋಬಾರ್ದು? ಅವರು ಪೂಜೆ ಮಾಡ್ತಾ ಇರೋದು ಕೂಡ ಅವರು ಗೊಲ್ಲನಿಗೆ, ಓರ್ವ ಕ್ಷತ್ರಿಯನಿಗೆ ಅಂತ ಯಾಕೆ ತಿಳ್ಕೊಳ್ಳೋದಿಲ್ಲ? ಯಾಕೆ ಆ ಮುಕ್ತ ಮನಸ್ಸು ಬರೋದಿಲ್ಲ? ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದಿರಿ. ಬಹುಶಃ ನನಗೆ ಈ ತರದ ಪ್ರಶ್ನೆ ಯಾವ ಆಂಕರ್ ಇಲ್ಲಿ ಕೇಳಲಿಲ್ಲ. ಆದ್ರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾದ ದಶಾವತಾರಗಳಲ್ಲಿ ತಗೊಂಡ್ರು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡುವಾಗ ಒಂದೇ ಒಂದು ಅವತಾರ ದಾನ ಪಡಿಲಿಕ್ಕೋಸ್ಕರವಾಗಿ ವಾಮನ ಅವತಾರವನ್ನ ಮಾಡಿದ ಬ್ರಾಹ್ಮಣನಾಗಿ. ಅದರೊಳಗೂ ಸಹ ಅವತಾರ ಮಾಡಿದಂತಹ ಭಗವಂತನಿಗೆ ತಾನು ಯಾಕೆ ಅವತಾರ ಮಾಡಿದೆ ಅಂತ ಅನಿಸಿದ ತಕ್ಷಣ ಒಬ್ಬ ಒಳ್ಳೆಯ ವ್ಯಕ್ತಿ ಬಲಿ ಚಕ್ರವರ್ತಿ ತಾನು ಹೋಮ ಹವನ ಯಜ್ಞಾದಿಗಳಿಂದ ನಾನು ಇಂದ್ರ ಪದವಿ ಪಡಿಬೇಕು ಅಂತ ಮಾಡ್ದ. ಯಾವುದು ಕ್ರೂರ ವೃತ್ತಿಯಿಂದ ಮಾಡಲಿಲ್ಲ. ಅಂಥವನನ್ನ ನಾನೀಗ ದಾನ ಪಡೆದವನ್ನ
ಪಾತಾಳಕ್ಕೆ ತಳ್ತಾ ಇದ್ದೀನಿ ಅನ್ನುವಂಥದ್ದಾಯ್ತು. ದಾನ ಪಡೆದಕ್ಕೋಸ್ಕರ ಈ ವೇಷ ಬಂತಲ್ಲ, ಯಾವುದು ಬ್ರಾಹ್ಮಣನಾಗಿ, ಅದು ಎಣಿಸಿದ ತಕ್ಷಣ ಮನಸ್ಸು ಹೇಗೆ ಕುಬ್ಜವಾಯ್ತೋ ಕ್ಷಣದಲ್ಲಿ ದೇಹವೂ ಕುಬ್ಜವಾಗ್ಬಿಡ್ತು. ಅರ್ಥ ಮಾಡ್ಕೊಳ್ಳಿ. ಯಾವಾಗ ತಾನು ಉದ್ಧಾರಕ್ಕೋಸ್ಕರ ಭಗವಂತನಾಗಿ ಅವತರಿಸ್ಕೊಂಡು ಬಂದದ್ದಿಲ್ಲಿ, ರಾಮ ಆಗ್ಲಿ ಬೇರೆದಾಗ್ಲಿ, ಅದರಿಂದ ಹಿಂದಿನ ಅವತಾರವೇ ಈ ವಾಮನಾವತಾರ. ವಾಮನಾವತಾರಕ್ಕಿಂತ ಹಿಂದೆ ಬಂದಾಗ ಉಗ್ರ ನರಸಿಂಹನಾಗಿ ಬಂದಿದ್ದಿರಲಿ, ಆಮೆಯಾಗಿ ಬಂದಿದ್ದಿರಲಿ, ಮೀನಾಗಿ ಬಂದಿದ್ದಿರಲಿ, ವೇದಗಳನ್ನ ಹಿಡಿಲಿಕ್ಕೆ ಅಥವಾ ಮಂದರ ಪರ್ವತನ ಹಿಡಿಲಿಕ್ಕೆ ಈ ತರದಿತ್ತು. ಇಲ್ಲಿ ಹೌದು, ಇಲ್ಲಿ ಕೇವಲ ದಾನಕ್ಕೋಸ್ಕರ ನಾನು ಅವತರಿಸಿದ್ದೇನೆ, ಇನ್ಯಾವುದಕ್ಕೂ ಅಲ್ಲ. ಅದು ದಾನ ಯಾರ ಹತ್ರ? ಒಬ್ಬ ಒಳ್ಳೆ ವ್ಯಕ್ತಿ ಹತ್ರ. ಆ ಒಳ್ಳೆ ವ್ಯಕ್ತಿಯಲ್ಲಿ ದಾನ ಪಡೆದು ಅವನನ್ನ ಪಾತಾಳಕ್ಕೆ ತಳ್ತಾ ಇದ್ದೀನಿ ಅನ್ನುವಂತ ಆ ಭಾವನೆ ಕುಬ್ಜತನಕ್ಕೆ ತಳ್ಳಿಬಿಡ್ತು. ಆದ್ರಿಂದ ಅವನ ದೇಹವೇ ಕುಬ್ಜವಾಗಿ ಹೋಯ್ತಂತೆ. ಇದು ವಾಮನಾವತಾರ ಅಂತ. ಅಂದ್ರೆ ಇದ್ರಲ್ಲಿ ಅರ್ಥ ಏನಂದ್ರೆ ಕುಬ್ಜ ಮನಸ್ಥಿತಿ ಬಂದದ್ರಿಂದ. ಹೌದೌದು. ಯಾಕಂದ್ರೆ ಬಲಿಚಕ್ರವರ್ತಿ ಅಂತಹ ಒಬ್ಬ ಗ್ರೇಟ್ ಪರ್ಸನ್ ನಾನು ಈ ತರ ಮಾಡಿದ್ನಲ್ಲ ಅಂತ ಭಗವಂತನಿಗೆ ಅನ್ಸಿತ್ತು. ಆತ ದೇವರಿಗೆ ಹತ್ತಿರವಾಗಿ ಬಿಡಬಲ್ಲ ಅನ್ನುವಂತ ಭಯ ದೇವರಿಗೆ. ಹೌದು. ಆದರೆ ಒಂದೇ ನಿಮಿಷ ಹೇಳ್ರಿ. ಬಲಿ ಒಬ್ಬ ಮನುಷ್ಯ, ಅವನು ಅಸುರರ ರಾಜ, ಅಸುರ. ಅವನು ದೇವ ಸೃಷ್ಟಿನೇ ಅಲ್ಲ. ನನಗೆ ಇಲ್ಲೂ ನನಗೆ ಕನ್ಫ್ಯೂಷನ್ಸ್ ಇದೆ. ನಾವು ರಾವಣನನ್ನು ಕೂಡ ಅಸುರ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಮಹಾಬ್ರಾಹ್ಮಣ ಅಂತ ಹೇಳ್ತೀವಿ. ಒಂದು ಬಲಿಚಕ್ರವರ್ತಿಯನ್ನು ಅಸುರ ರಾಜ ಅಂತ ಹೇಳ್ತೀರಿ. ಇಲ್ಲಿ ನನಗೆ ಒಂದು ಮಿಸ್ಟೇಕ್ ಆಗ್ಬಿಡಿ, ಅದನ್ನ ತಿದ್ಬಿಡ್ತೀನಿ ಮುಂದೆ. ಅಸುರ ಅನ್ನುವಂಥವ್ರು ಯಾರು ಅಂತ ಹೇಳಿದ್ರೆ, ಇದನ್ನ ಯಾವುದೇ ಸುರಪಾನಗಳನ್ನ ಕುಡಿದೇ ಇರುವಂತಹ ಒಳ್ಳೆ ವ್ಯಕ್ತಿಗಳು. ಸುರರು ಅಂತಂದ್ರೆ ಸುರಪಾನವನ್ನು ಕುಡಿದು ಇದು ಮಾಡುವಂತವ್ರು. ಅವ್ರು ಹೆಂಗ್ ದೇವತೆಗಳಾಗ್ಬಿಡ್ತಾರೆ, ಅಸುರ ಹೆಂಗ್ ರಾಕ್ಷಸರಾಗ್ಬಿಡ್ತಾರೆ, ನಂಗೆ ಅರ್ಥ ಆಗ್ಲಿಲ್ಲ. ಇಲ್ಲಿ ಕಾನ್ಫ್ಲಿಕ್ಟ್ ನೋಡಿ ನಾನು ಒಂದು ವಿಚಾರಕ್ಕೆ ಬಂದ್ಬಿಡ್ತೀನಿ. ದಕ್ಷಿಣ ಭಾಗಕ್ಕೆ ಬಂದ ಹಾಗೆ ನಿಮಗೆ ಪ್ರತಿಯೊಬ್ಬರು ಕೂಡ ಅಸುರರಾಗೆ ಕಾಣ್ತಾರೆ, ಮೀಸೆ ಯಾರಿಗಿದೆಯೋ ಮತ್ತೊಂದು ಅಂತೇಳಿ. ನಮ್ಮ ಹಿಸ್ಟ್ರಿ ಏನ್ ಹೇಳುತ್ತೆ, ಆರ್ಯನ್ಸ್ ಮತ್ತು ದ್ರಾವಿಡಿಯನ್ಸ್ ರಾಜರು ಯಾರಿದ್ರು ನನಗೆ ಗೊತ್ತಿಲ್ಲ, ನನಗಿದ್ರೆ ನೀವು ಹೇಳ್ಬೇಕು ಅದನ್ನ, ನಾನು ಅರ್ಥ ಮಾಡ್ಕೊಂಡಿರೋದು. ದ್ರಾವಿಡಿಯನ್ ರಾಜರು ಯಾವತ್ತೂ ಕೂಡ ಆರ್ಯನರಿಗೆ ರಾಕ್ಷಸರಾಗಿ ಕಾಣ್ತಾ ಇದ್ರ ಅಂತ. ಅಲ್ಲಲ್ಲ, ಅದೇ ನೀವು ಹೇಳಿದ ಸತ್ಯ. ಯಾಕೆಂತಂದ್ರೆ ದಂಡಕಾರಣ್ಯ ಅಂತ ಇದ್ದಂತ ಸ್ಥಳವೇ ಈ ದಕ್ಷಿಣ ಭಾರತ. ದಂಡಕಾರಣ್ಯ ಯಾರದ್ದು? ರಾವಣಂದದ್ದು. ಹೌದು. ಇದಿಷ್ಟು ಜಾಗ ಅವನ ನಮ್ಗೆ ಆಕ್ರಮಿತ ಕಾಶ್ಮೀರ ಅಂತ ಏನಿದೆಯೋ ಆಗಿನ ಕಾಲದಲ್ಲಿ ಆಕ್ರಮಿತ ಭಾರತ ಯಾರದ್ದು? ರಾವಣಂದಿದ್ದು. ಆದ್ರಿಂದಲೇ ಕೈಕೆ ರಾಜನೀತಿ ತಜ್ಞ ಅವಳು. ಸುಮ್ನೆ ಅವಳು ದ್ವೇಷಿ ಅಂತ ಅಥವಾ ನಮ್ಮನ್ನ ಒಂಥರ ವಿಲನ್ ಆಗಿ ನಾವು ನೋಡ್ತೀವಿ. ವಿಲನ್ ಅಲ್ಲ ಅವಲ್ಲ. ರಾಮನಿಗೆ ಈ ದಂಡಕಾರಣ್ಯಕ್ಕೆ ಕಳಿಸಿದ್ರೆ ರಾವಣನ ಕಡೆಯವರು ಅಲ್ಲಿ ಬಂದೇ ಬರ್ತಾರೆ. ರಾವಣನ ವಧೆ ಆಗಬೇಕು, ಆಗ ಈ ಭಾರತ ಶ್ರೀಲಂಕಾದಿಂದ ಮುಕ್ತವಾಗತ್ತೆ ಅನ್ನೋ ರೀತಿನಲ್ಲಿ ದಂಡಕಾರಣ್ಯಕ್ಕೆ ಹೋಗ್ಬೇಕು ಅಂತ ಇವಳು ಹೇಳಿದ್ಲು. ಯಾರು? ಕೈಕೆ. ಹಿಮಾಲಯಕ್ಕೆ ಹೋಗು ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ನೀವು ಹೇಳಿದಾಗೆ ದ್ರಾವಿಡರು ಅಂತ ಇದ್ದಂಥದ್ದು ಆಗ ಕಪಿಗಳು ಮಾತ್ರ ಇಲ್ಲಿ ಇದ್ದದ್ದು. ಈಗಲೂ ಕಪಿಗಳಿದ್ದೇವೆ. ಅಲ್ಲ, ಅಲ್ಲೂ ಕೂಡ ನನಗೆ ಮತ್ತೊಂದು ಡೌಟ್ ಇದೆ. ಅಲ್ಲೂ ಡೌಟ್ ಇದೆ ನನಗೆ. ಯಾಕಂದ್ರೆ ಇತ್ತೀಚೆಗೆ ಒಂದು ಗಲಾಟೆ ಆಯ್ತು, ದಕ್ಷಿಣದಲ್ಲಿ ಕಪಿಗಳಿದ್ದಾರೆ ಅನ್ನುವಂಥದ್ದು. ಅಲ್ಲೂ ಕೂಡ ಅಟ್ಯಾಕಿಂಗ್. ಅದು ಅಂದ್ರೆ ಅಲ್ಲಿರೋರೆಲ್ಲ ಕಪಿಗಳೇ ಅನ್ನೋ ರೀತಿಯಲ್ಲಿ. ಹೌದು. ಆದ್ರೆ ಈಗ ನಿಮ್ಮ ಹಿಂದಿನ ಪ್ರಶ್ನೆಗೆ ಬಂದ್ಬಿಡ್ತೀನಿ. ರಾಮಾಯಣಕ್ಕೆ ಹೋಗೋದು ಬೇಡ, ಇದು ಸಬ್ಜೆಕ್ಟ್ ಡಿವಿಯೇಟ್. ನಮ್ಮ ದ್ವಾರಕನಾಥ್ ಅವರು ಹೇಳಿದಾಗೆ ವಿವೇಕಾನಂದರವರು ಆ ಮಾತನ್ನು ಹೇಳಿದ್ರು, ಸತ್ಯ. ಆದ್ರೆ ಒಳ್ಳೆ ಪ್ರಶ್ನೆ ನೀವು ಅಲ್ಲೇ ಹಾಕಿದ್ರಿ. ಆಗಿನ ಕಾಲಕ್ಕೆ ಅದು ಸಮಂಜಸ, ಈಗಿನ ಕಾಲಕ್ಕೆ ಹೇಗೆ ಅಂತ. ಈಗಿನ ಕಾಲದಲ್ಲಿ ಪುರೋಹಿತ ವರ್ಗ ಕೇವಲ ಬ್ರಾಹ್ಮಣರಿಲ್ಲ, ಎಲ್ಲಾ ಜಾತಿಯಲ್ಲೂ ಪುರೋಹಿತರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಸ್ಲಿಮರಲ್ಲೂ ಸಹ ಪುರೋಹಿತರಿದ್ದಾರೆ, ಮೌಲ್ವಿ ಅಂತ ಕರಿತೇವೆ. ಕ್ರಿಶ್ಚಿಯನ್ರಲ್ಲೂ ಪಾದ್ರಿಗಳಂತಿದ್ದಾರೆ, ಬೌದ್ಧರಲ್ಲೂ ಸಹ ಇದ್ದಾರೆ. ಏನಿದು ಪುರೋಹಿತ ಶಾಹಿ ಬೇರೆ, ಪುರೋಹಿತ ಕರ್ಮ ಬೇರೆ. ಪುರೋಹಿತ ಕರ್ಮ ಅನ್ನುವಂಥದ್ದು ನಮ್ಮ ಸಂಪ್ರದಾಯಗಳನ್ನು, ಒಬ್ರು ಸತ್ರೆ ಏನೇನು ಮಾಡಬೇಕು, ಹೇಗೆ ಸಂಸ್ಕಾರಗಳನ್ನು ಮಾಡಬೇಕು ಇತ್ಯಾದಿ. ಅಥವಾ ಒಂದು ಹುಟ್ಟಿದ್ರೆ ಏನು ನಾಮಕರಣ ಮಾಡಬೇಕು, ಇದೆಲ್ಲ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥದ್ದು ಇದು ಪೌರೋಹಿತ್ಯ. ಪೌರೋಹಿತ್ಯ ಶಾಹಿ ಅಂದ್ರೆ, ಶಾಹಿ ಅಂತ ಎಲ್ಲೆಲ್ಲಿ ಬರ್ತದೋ ಅಲ್ಲಿ ದಬ್ಬಾಳಿಕೆ ಅನ್ನುವಂಥದ್ದು ಒಂದು ಅರ್ಥ ಬರ್ತದೆ. ಜೊತೆನಲ್ಲಿ ಅಧಿಕಾರವನ್ನ ಮಾಡಿದಂಥವ್ರು ಅಂತ ಸಾಮ್ರಾಜ್ಯ ಶಾಹಿಗಳು ಇತ್ಯಾದಿ ನಾವು ಕರಿತೇವೆ. ಈ ಶಾಹಿ ಅಂತೆಯಲ್ಲಿ ಈ ಪುರೋಹಿತದ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದನ್ನ ಮಾತ್ರ ವಿವೇಕಾನಂದರು ದೂಷಿಸಿದ್ರು, ಬಸವಣ್ಣವರು ದೂಷಿಸಿದ್ರು, ಮತ್ತೆ ನಮ್ಮ ಕುವೆಂಪು ಅವರು ದೂಷಿಸಿದ್ರು. ಆದ್ದರಿಂದ ಒಂದೇ ನಿಮಿಷ, ವಿವೇಕಾನಂದರು ಹೇಳಿದ ಮಾತು ಇವತ್ತು ಹೆಚ್ಚು ಸಮಂಜಸ ಅಲ್ಲ. ಸಮಂಜಸ ಆದ್ರೂ ಯಾಕಂದ್ರೆ ಎಲ್ಲಾ ಧರ್ಮದಲ್ಲೂ ಅವರ ಮಾತು ಎಲ್ಲಾ ಧರ್ಮಕ್ಕೂ ಅಪ್ಲೈ ಆಗ್ತಕ್ಕಂಥ ಒಂದು
ಹೆಚ್ಚು ಸಮಂಜಸವಾದಂಥ ಮಾತು. ಆಗಿನ ಕಾಲಕ್ಕೆ ಮಾತ್ರ. ಆದ್ರೆ ಈಗ ಹೆಚ್ಚು ಸಮಸ್ಯೆ ನಿಮ್ಮಂತವ್ರು ಬಹಳ ಈಗ ಸಮಂಜಸ ಅಂತ ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ನಾನು ಕೂಡ ಈಗ ನಮ್ಮ ಭಾಗದಲ್ಲಿ, ಯಾಕಂದ್ರೆ ಪ್ರತಿಯೊಂದು ವಿಧಿವಿಧಾನಗಳಿಗೂ ಕೂಡ ನಾವು ವೈದಿಕ ವಿಧಿವಿಧಾನಗಳಲ್ಲಿ ಆಚರಿಸೋದು. ಅದು ಒಬ್ಬ ಯಾರೇ ಬೇರೆ ಜಾತಿಯ ಒಂದು ಶೂದ್ರನೋ ಮತ್ತೊಬ್ಬನೋ ಯಾರದೇ ದೇವಸ್ಥಾನಗಳಾದರೂ ಕೂಡ ವೈದಿಕ ವಿಧಿವಿಧಾನಗಳು. ಇಲ್ಲಿ ನಿಮ್ಮ ಒಂದು ಪಾಯಿಂಟ್ ಕೂಡ ನನಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಅರ್ಥ ಮಾಡ್ಕೋಬೇಕು. ಒಂದು ಶ್ರಾದ್ದ ಆಗಬೇಕಾದ್ರೂ ಕೂಡ ಅವರೇ ಬೇಕು. ಹಾಗಿದ್ರೆ ಅದನ್ನ ಬಹಳ ಪಾಸಿಟಿವ್ ಆಗಿ ಯಾಕೆ ತಗೊಂಡಿಲ್ಲ? ಶ್ರಾದ್ದ ಮಾಡ್ಲಿಕ್ಕೆ ನಾನು ಬೇಕಾ ಅನ್ನೋದನ್ನ ಯಾಕೆ ನಿಮ್ಮ ಮಾತಿ ಒಂದ್ ಸೇರಿಸ್ತೀನಿ ನಾನು. ಚಂಪಾವರ ರೀತಿನಲ್ಲಿ ಅವರ ಸಾಲಿಗೆ ಬರ್ತಕ್ಕಂಥವ್ರು ಅನಂತಮೂರ್ತಿ ಅವರು. ಆದ್ರೆ ಅನಂತಮೂರ್ತಿ ಅವರಾಗೆ ಕೆಟ್ಟ ಹೇಳಿಕೆ ಚಂಪವ್ರು ಕೊಟ್ಲಿಲ್ಲ. ಆದ್ರೂ ಅನಂತಮೂರ್ತಿ ಅವರು ಅದನ್ನ ಈಗಲೂ ಕೂಡ ಅನಂತಮೂರ್ತಿ ಅವರು ಕೆಟ್ಟ ಮಾತನ್ನು ಹೇಳಿದ್ರು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಅದು ವಿಮರ್ಶೆಗೆ ನಾವು ಮಾತಾಡೋದಿಲ್ಲ. ಇಲ್ಲಿ ಅವ್ರು ಹೇಳಿದ್ರು ನನ್ನ ದೇಹವನ್ನು ಪ್ರಕೃತಿಗೆ ಬಿಡಿ ಅಂತ. ಬಿಡಬೇಕಾಗಿತ್ತು ವಿಚಾರವಾದಿಗಳು. ಬ್ರಾಹ್ಮಣ ವಿಧಿವಿಧಾನದಲ್ಲಿ ಯಾಕೆ ಅಂತ್ಯಕ್ರಿಯೆ ಮಾಡಿದ್ರು? ಪುರೋಹಿತರು ಬೇಕಾಗಿತ್ತು. ಅದು ಅವರ ನಂತರದ ವಿಚಾರ. ಇಲ್ಲಿ ನಾನೊಂದು ವಿಚಾರ, ಅಲ್ಲಿ ಪುರೋಹಿತರು ಬೇಕಾಗಿತ್ತು ಅಂತ ಅಲ್ಲ, ನಿಜ. ಆದ್ರೆ ರಾಜರು ತೀರೋದು ಲಾಸ್ಟ್ ಇಯರ್. ಅಲ್ಲ, ಈಗ ವಿವೇಕಾನಂದರು ಹೇಳಿದಂತ ಆ ಹೇಳಿಕೆ ಈಗಿನ ಕಾಲಕ್ಕೆ ಬಹಳಷ್ಟು ಸಮಂಜಸ ಅಂತ ಹೇಳಿ ಚಂಪಾ ಅವರು ಕೂಡ ಹೇಳ್ತಾರೆ, ದ್ವಾರಕನಾಥ್ ಅವರು ಕೂಡ ಹೇಳ್ತಾರೆ. ನಿಮ್ಗೆ ಅನ್ಸತ್ತ ಸಮಂಜಸ ಅನ್ನುವಂಥದ್ದು? ಯಾಕೆ ಪುರೋಹಿತರು ಹೊಟ್ಟೆ ಬಟ್ಟೆಗಿಲ್ಲದವ್ರು ಇಲ್ವಾ? ಒಂದು ಒನ್ ಆಫ್ ದ ಪರ್ಸೆಂಟೇಜ್ ಓಕೆ ಮೀಡಿಯಾದಲ್ಲೋ ಮತ್ತೊಂದರಲ್ಲೋ ಪ್ರಭಾವಶಾಲಿಗಳಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೋಡಿ ಎಲ್ಲ ಇಡೀ ವರ್ಗವನ್ನು ದೋಷಿಸುವುದು ಸರಿನಾ? ಶುದ್ಧ ತಪ್ಪು. ಯಾಕೆಂದ್ರೆ ಅವ್ರು ಒಂದ್ ಮಾತು ಹೇಳಿದ್ರು, ಕಮ್ಮಾರರು ಅವ್ರ ಕೆಲಸ ಮಾಡಿದ್ರು. ಹೌದು. ನೀವು ಶೇವಿಂಗ್ ಮಾಡುವಂತ ಕ್ಷೌರಿಕರು ಅವ್ರ ಕೆಲಸವನ್ನು ಮಾಡಿದ್ರು. ಚಮ್ಮಾರರು ಚಪ್ಪಲಿಯನ್ನು ಹೊಲಿದ್ರು. ಮತ್ತು ಬ್ರಾಹ್ಮಣರು ಅವ್ರ ಕೆಲಸ ಯಾಕೆ ಮಾಡಬಾರ್ದು? ಈಗ ಅವ್ರೇನ್ ಮಾಡ್ಬೇಕು? ನಾಳೆ ಏನಾದ್ರು ಬೇಲಿ ಕಟ್ಲಿಕ್ಕೆ ಹೋಗ್ಬೇಕಾ, ಕೃಷಿ ಮಾಡ್ಲಿಕ್ಕೆ ಹೋಗ್ಬೇಕಾ, ಅವ್ರ ವೃತ್ತಿನ ಮಾಡ್ಕೊಂಡು ಹೋದ್ರು. ಆದರೆ ಒಂದ್ ನಿಮಿಷ, ನಾನು ಎಲ್ಲಿ ನನಗೆ ಹೇಳ್ಬಿಡ್ತೀನಿ. ಏನಂದ್ರೆ ವೇದಗಳು ಇಲ್ಲಿವರೆಗೆ ಅವ್ರ ಕೈನಲ್ಲಿ ಇತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಎಷ್ಟು ಪ್ರಗತಿ ಆಯ್ತು ಅಂತಂದ್ರೆ, ಆದಿಚುಂಚನಗಿರಿ ಶ್ರೀಗಳನ್ನು ಉದಾಹರಣೆಗೆ ತಗೋತೀನಿ. ಅವರ ಸಂಸ್ಥಾನದಲ್ಲಿ ಇವತ್ತಿಗೂ ವರ್ಷಕ್ಕೆ 500-600 ಜನ ಅರ್ಚಕರಾಗಿ ಹೊರಗೆ ಬರ್ತಿದ್ದಾರೆ, ಪುರೋಹಿತರುಗಳಾಗಿ. ಇಂಥ ಜಾತಿಯವರು ಅಂತಿಲ್ಲ. ಬ್ರಾಹ್ಮಣರಾದ್ರೂ ಬನ್ನಿ, ಅಥವಾ ನೀವು ಕೆಳದರ್ಜೆ ಅಂತೇಳಿ ಏನ್ ಕರಿತೀರಿ ಅವರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ, ಎಲ್ಲರಿಗೂ ಒಂದೇ ರೀತಿಯಂತ ವೇದ ಪಾಠ ಶಾಲೆ ನಡೀತಾ ಇದೆ. ಆ ರೀತಿಯಾಗಿ ಬೇರೆ 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 ಕಡೆ ಸಂಸ್ಥಾನಗಳಲ್ಲಿ, ಬೇರೆ ಬೇರೆ ಮಠಗಳಲ್ಲಿ ಇವತ್ತು ವೇದ ಪಾಠ ನಡೀತಾ ಇದೆ. ವೇದ ಎಲ್ಲರಿಗೂ ಮುಟ್ಟಬೇಕು ಅಂತ ಬಂತು. ವೇದವನ್ನ ಕುವೆಂಪು ಅವರು ಸಮೇತ ದೂಷಿಸಿಲ್ಲ. ಅವರು ಪುರೋಹಿತ ಶಾಹಿಯನ್ನಷ್ಟೇ ದೂಷಿಸಿದ್ರು. ಚಂಪವರಿಗೂ ಇವರಿಗೂ ಚೆನ್ನಾಗಿ ಗೊತ್ತಿದೆ. ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಬರೆದದೆ ಅದು ಯಾರು? ಕುವೆಂಪು ಅವರೇ. ಅದ್ರೊಳಗೆ ಏನ್ ಬರೀತಾರೆ? ಜನನೀಯ ಜೋಗುಳ ವೇದದ ಘೋಷ, ಜನನೀಯ ದಾತಿಗೆ ಏನೋ ನಿನ್ನ ಶಬ್ದ ಬರೀತಾರೆ. ವೇದದ ಘೋಷವನ್ನೇ ಹಾಡಿದ್ರು ಬಿಟ್ರೆ ಕುವೆಂಪು ಅವರು ಬೇರೆ ಹೇಳಲಿಲ್ಲ. ಅಲ್ಲ, ಇಲ್ಲಿ ಮೊದಲಿಂದಲೂ ಮಗುಗೆ ಯಾವ ಭಾಷೆಯಲ್ಲಿ ಹೇಳಿದ್ರು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಮೊದಲಿಂದಲೂ ಸಂಘರ್ಷಕ್ಕೆ ಒಂದು ಸಂಬಂಧ ಸರ್, ಮೊದಲಿಂದಲೂ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದ್ದು ನನ್ನ ಅನುಭವ ಪ್ರಕಾರ. ಯಾವಾಗ ಈ ವೇದ ಉಪನಿಷತ್ತುಗಳು ಕೇವಲ ಒಂದು ವರ್ಗದ ಸೊತ್ತಾಗಿತ್ತೋ, ಅದು ಬಹಳ ಶ್ರೇಷ್ಠ ಅಂತ ಏನೋ ಅನಿಸ್ಲಿಕ್ಕೆ ಶುರುವಾಯಿತು. ಅದು ಎಲ್ಲಾ ವರ್ಗಕ್ಕೆ ಯಾವಾಗ ಸಿಗದೇ ಇರುವಾಗ ನಿಜವಾಗ್ಲೂ ಹತಾಶರಾಗಿದ್ದು ನಿಜ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ವೇದಗಳನ್ನ ಬೇರೆ ಜಾತಿಯವರು ಹೇಳಿದ್ರೆ ಅವರಿಗೆ ಸೀಸವನ್ನ ಕಾಯಿಸಿ ಬಿಡಬೇಕು ಮಾಡಲಾಗಿತ್ತು. ಅದು ನಡೆದಿದೆ ಕೂಡ. ಆದ್ರೆ ವಿವೇಕಾನಂದರ ಮಾತು, ಇನ್ನೊಂದು ಮಾತು ನಾನು ಹೇಳ್ತೀನಿ. ಅವರು ಕೇರಳಕ್ಕೆ ಹೋಗಿ ಬರೋ ಒಂದು ಮಾತನ್ನು ಹೇಳ್ತಾರೆ. ಅವರು ಪುರೋಹಿತ ಶಾಹಿ ಅಂದ್ರೆ ಒಂದು ವರ್ಗ, ಒಂದು ಸಮುದಾಯವನ್ನು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ನೀವು ಎಲ್ಲವನ್ನೂ ಕೂಡ ನಿಮ್ಮ ಬಳಿಯೇ ಇಟ್ಕೊಂಡು ಮತ್ತೊಬ್ಬರಿಗೆ ಅದನ್ನು ನೀಡಲಿಲ್ಲ ಅಂತ ಬೈತಾರೆ ಒಂದು ಕಡೆ. ಇನ್ನೊಂದು ಕಡೆ ಇದೇ ತುಳಿತಕ್ಕೊಳಗಾದ ವರ್ಗವನ್ನ ನಿಮ್ಗೇನಾಗಿದೆ, ನೀವು ಯಾಕೆ ಮುಂದೆ ಬಂದದನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ, ಸಮಾನಾಂತರವಾಗಿ ಹೇಳ್ತಾರೆ. ನೀನು ಅದಕ್ಕಾಗಿ ಹೋರಾಡಬೇಕು, ನೀನು ಅದಕ್ಕಾಗಿ ಸ್ವಲ್ಪ ಅರ್ಪಣಾ ಮನೋಭಾವನ ಬೆಳೆಸ್ಕೋಬೇಕು ಅನ್ನೋಂಥದ್ದು. ಎಸ್, ಚರ್ಚೆ ಮುಂದುವರಿಯುತ್ತೆ. ಆದರೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನಂದು ಇವತ್ತಿನ ವಿಚಾರದಲ್ಲಿ, ಈ ಹಿಂದೂ ಪದ ಬಳಕೆ ಅನ್ನುವಂಥದ್ದು. ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಪುರೋಹಿತರು, ಬ್ರಾಹ್ಮಣರು, ಭಟ್ರು ಒಂದು ಶ್ಲೋಕ ಯೂಸ್ ಮಾಡ್ತಾರೆ. ಅರ್ಕವೃತ್ತೆ ಭರತಖಂಡೆ ಜಂಬೂದ್ವೀಪೆ ಅನ್ನುವಂಥದ್ದು. ಜಂಬೂದ್ವೀಪದ ಆಕಾರದಲ್ಲಿರುವಂಥ ಭಾರತ ದೇಶ. ಆದ ನಂತರ ನಿಮ್ಮ ಇದು ಯಾವುದು ಮತ್ತೊಂದು ಯಾವುದು ಅಂತ. ಇಲ್ಲೂ ಕೂಡ ನನಗೆಲ್ಲೂ ಕೂಡ ನಾನು ಕೇಳಿಸ್ಕೊಂಡಿಲ್ಲ ಹಿಂದೂ ಧರ್ಮ ಅಥವಾ ಹಿಂದೂ ಅನ್ನುವಂಥ ಪದ. ನನಗೆ ಅದರ ಸ್ಪಷ್ಟೀಕರಣ ಬೇಕು. ಒಂದು ಬ್ರೇಕ್ ಆದಮೇಲೆ